ಚಿನ್ನದ ಬೆಲೆ ಗಗನಕ್ಕೇರಿದೆ. ಚಿನ್ನ ಖರೀದಿ ಮಾಡೋದಿರ್ಲಿ, ಚಿನ್ನವನ್ನ ಯೋಚಿಸೋದಕ್ಕೂ ಭಯ ಆಗ್ತಾ ಇದೆ. ದಾಖಲೆ ಮಟ್ಟದಲ್ಲಿ ಏರ್ತಾನೆ ಇದೆ ಚಿನ್ನ ಬಂಗಾರದ ದರ. 10 ಗ್ರಾಂಗೆ ಒಂದೇ ದಿನ 2,400 ರೂಪಾಯಿ ಏರಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 2,400 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಇವತ್ತು 13,855 ರೂಪಾಯಿ 22 ಕ್ಯಾರೆಟ್ ಪ್ರತಿ ಗ್ರಾಂ ಬಂಗಾರಕ್ಕೆ ಇಂದು 12,700 ರೂಪಾಯಿ ನಿಗದಿಯಾಗಿದೆ. 22 ಕ್ಯಾರೆಟ್ 10 ಗ್ರಾಂ ಬಂಗಾರಕ್ಕೆ 22,000 ರೂಪಾಯಿ ಏರಿಕೆಯಾಗಿದೆ. ಚಿನ್ನ ನಾವು ನೀವು ಅಲ್ಲ ಖರೀದಿಗೆ ಸಾಧ್ಯ ಇಲ್ಲ ಬಿಡಿ. ಇವತ್ತು 10 ಗ್ರಾಂ 24 ಕ್ಯಾರೆಟ್ 24 ಕ್ಯಾರೆಟ್ ಚಿನ್ನಕ್ಕೆ 1,38,550 ರೂಪಾಯಿ ಆಗಿದೆ. 22 ಕ್ಯಾರೆಟ್ 10 ಗ್ರಾಂ ಬಂಗಾರಕ್ಕೆ 1,27,000 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿಗೆ ಇವತ್ತು ಬೆಂಗಳೂರಿನಲ್ಲಿ 2.23 ಲಕ್ಷ. ಇದರ ಮೇಲೆ ಜಿಎಸ್ಟಿ ಸೇರಿದಾಗ ದರ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಮಳಿಗೆಗಳಿಂದ ಮಳಿಗೆಗೆ ಮೇಕಿಂಗ್ ಚಾರ್ಜ್ ವ್ಯತ್ಯಯ ಆಗುತ್ತೆ. ಸಾಧ್ಯ ಇದೆಯಾ ಹೇಳಿ ನಾವು ನೀವು ಚಿನ್ನ ಖರೀದಿ ಮಾಡೋದು? ಚಿನ್ನದ ಬೆಲೆ ಗಗನಕ್ಕಿರ್ತಾ ಇದೆ. ಬಡ ಜನರಿಗೆ ಚಿನ್ನ ಅನ್ನೋದು ಗಗನ ಕುಸುಮವಾಗಿದೆ. ಹಣ ಇದ್ದವರಿಗೂ ಕೂಡ ಜೇಬು ಸುಡುತ್ತೆ ಚಿನ್ನದ ಬೆಲೆ ಏರಿಕೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಚಿನ್ನ ಈಗ ಗಗನ ಕುಸುಮವಾಗಿದೆ. ಎಷ್ಟು ಏರಿಕೆಯಾಗಿದೆ ಈಗ ಚಿನ್ನಕ್ಕೆ? ಹೀಗೆ ಆದ್ರೆ ಹೇಗೆ? ಸಡನ್ ಆಗಿ ಚಿನ್ನದ ಬೆಲೆ ಈ ರೀತಿ ನಿರಂತರವಾಗಿ ಏರ್ತಾ ಇದೆ. ಈಗ ಸಡನ್ ಆಗಿ ಒಂದೇ ಹೊತ್ತಿಗೆ ಇಷ್ಟು ಏರೋದಕ್ಕೆ ಏನ್ ಕಾರಣ? ವೀರೇಶ್, ಚಿನ್ನದ ಮಳಿಗೆಗಳಲ್ಲಿ ಏನ್ ಹೇಳ್ತಾರೆ, ಜನ ಏನ್ ಹೇಳ್ತಾರೆ? ರಂಜಿತ್, ಚಿನ್ನ ಎಲ್ಲ ಬಲು ದುಬಾರಿ ಆಗಿದೆ. ಬಡವರು ಖರೀದಿ ಮಾಡುವುದು ಕಷ್ಟ. ಯಾಕಂದ್ರೆ 22 ಕ್ಯಾರೆಟ್ಗೆ 10 ಗ್ರಾಮಿಗೆ ಈಗ 1,38,1,27,000 ಆಗಿದೆ. 24 ಕ್ಯಾರೆಟ್ಗೆ 1,38,000 ಆಗಿದೆ. ಈಗ ದಿನದಿಂದ ದಿನಕ್ಕೆ ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆ. 1 ಗ್ರಾಮಿಗೆ 2,000ದಿಂದ 3,000 ಆಗಬಹುದು ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಇದೆ 2,200 ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗಬಹುದು. ಇದಕ್ಕೆ ರೀಸನ್ ಅಮೆರಿಕದಲ್ಲಿ ಡಾಲರ್ ಕುಸಿತ ಉಂಟಾಗ್ತಿದೆ. ಅಲ್ಲಿ ಸಹ ಏನು ಅಂದ್ರೆ ಅಲ್ಲಿ ಉದ್ಯೋಗ ಸಿಗ್ತಿಲ್ಲ. ಮತ್ತೊಂದ್ ಕಡೆ ಕೆಲವೊಂದು ಬ್ಯಾಂಕ್ಗಳು ಅಂದ್ರೆ ಮೇನ್ ಬ್ಯಾಂಕ್ಗಳನ್ನ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಬ್ಯಾಂಕ್ ಅಲ್ಲಿ ಯಾರು ಹಣ ಇಡ್ತಿಲ್ಲ. ಚಿನ್ನ ಇಟ್ಟು ಒಂದ್ ಕಡೆ ಇಂಟ್ರೆಸ್ಟ್ ಅನ್ನ ಜಾಸ್ತಿ ಪಡಿತಿದ್ದಾರೆ, ಸಾಲವನ್ನ ಪಡಿತಿದ್ದಾರೆ. ಹೀಗಾಗಿ ಚಿನ್ನದ ದರ ಜಾಸ್ತಿ ಆಗಿದೆ ಎಂಬುದು ಕಡೆ ಹೇಳಲಾಗ್ತದೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಬಡವರು ಕಷ್ಟ ಆಗುತ್ತೆ. ಯಾಕಂದ್ರೆ ಸೀಸನ್ ಈಗ. ವೀರೇಶ್, ಜಸ್ಟ್ ಹೋಲ್ಡ್. ಇನ್ನು ನಮ್ ಜೊತೆ ಮಾತಾಡೋದಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಶರವಣ ಅವರು, ಚಿನ್ನದ ವ್ಯಾಪಾರಿ ಶರವಣ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಶರವಣ ಅವರು ನಮಸ್ಕಾರ. ಸರ್, ನಾನು ಶರವಣ ಅಲ್ಲ, ರವಿಕುಮಾರ್, ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ ನ ಖಜಾನಿ ಮಾತಾಡ್ತೀನಿ. ಓಕೆ ಸರ್, ಸಾರಿ ರವಿಕುಮಾರ್ ಅವರೇ. ಈಗ ನಿರಂತರವಾಗಿ ಚಿನ್ನದ ದರ ಏರಿಕೆ ಆಗ್ತಿರೋದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಯಾಕೆ ಈಗ ಗಗನ ಕುಸುಮ ಆಗ್ತಾ ಇದೆ ಚಿನ್ನ? ತಾವ್ ಹೇಗ್ ನೋಡ್ತಾ ಇದ್ದೀರಿ ಇದನ್ನೆಲ್ಲ? ನೋಡಿ, ಯಾವಾಗ ಮುಂಚೆಯಿಂದ ನಾವು ಹೇಳ್ತಾ ಇದ್ವಿ, ಪ್ರಪಂಚ ಯಾವಾಗ ಸುರಕ್ಷತೆ ಇಲ್ಲಯೋ, ಎಲ್ಲಿ ಯುದ್ಧಗಳು ಜಾಸ್ತಿ ಇದೆ ಅಥವಾ ಈ ತನಿಖೆ ಯುದ್ಧ, ಡೊನಾಲ್ಡ್ ಟ್ರಂಪ್ ಅವ್ರು ಆಗ್ತಿರುವಂತ ಟ್ಯಾರಿಫ್ಸ್ ಇವೆಲ್ಲ ಆಗ್ತಾ ಇದ್ರೆ ಏನಾಗತ್ತೆ, ಕುತೂಹಲ ಆಗತ್ತೆ. ಅಲ್ಲಿ ಪೀರಿಯಡ್ ಆಫ್ ಅನ್ಸರ್ಟನಿಟಿ ಅಂತೀವಿ. ಈ ಅನ್ಸರ್ಟನಿಟಿ ಪೀರಿಯಡ್ ಅಲ್ಲಿ ಏನಾಗತ್ತೆ ಅಂದ್ರೆ ಡಾಲರ್ ರೇಟ್ ಬೀಳ್ತಾ ಇದೆ. US ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಅದ್ರ ಮೇಲೆ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಬೀಳ್ತಾ ಇದೆ. ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಯಾವಾಗ ಕಮ್ಮಿ ಆಗುತ್ತೋ ಜನಕ್ಕೆ ದುಡ್ಡು ಹಾಕಿದ್ರೆ ಅವ್ರ ರಿಟರ್ನ್ಸ್ ಬರಲ್ಲ. ಅವ್ರೇನ್ ಮಾಡ್ತಾರೆ, ಚಿನ್ನ ತೆಗೆದಿಟ್ಬೇಡ ಅಂತಾರೆ. ಆ ಜೊತೆಗೆ ಸೆಂಟ್ರಲ್ ಬ್ಯಾಂಕ್ಸ್, ದಟ್ ಈಸ್ ಪ್ರಪಂಚದಲ್ಲಿ ನಮ್ಮ RBI ತರ ಯಾವ ತರ ಇದೆಯೋ ಸೆಂಟ್ರಲ್ ಬ್ಯಾಂಕ್ಸ್, ಚೈನಾ ಆಗ್ಲಿ ಯುರೋಪ್ ಆಗ್ಲಿ ಎಲ್ಲಾ ಕಡೆನೂ ಮಾಸಿವ್ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇನ್ಫ್ಲೇಷನರಿ ಟ್ರೆಂಡ್ ಇದೆ, ಯಾಕೋ ಮತ್ತೆ ಎಕಾನಮಿ ಯಾಕೋ ತುಂಬಾ ಕೆಟ್ಟದಾಗಿದೆ ಅನ್ನೋ ಒಂಥರ ಸ್ಲೋ ಡೌನ್ ಇದೆ ಅನ್ನೋ ಕಾರಣಕ್ಕೆ ಅವರು ಪರ್ಚೇಸ್ ಮಾಡ್ತಾ ಇದಾರೆ. ಅದಲ್ದಿರೋ ಗ್ರಾಹಕರು ಅವ್ರು ಒಡವೆಗಿಂತ ಹೆಚ್ಚಾಗಿ ಅಯ್ಯೋ ಇನ್ ಮುಂದಕ್ಕೆ ಚಿನ್ನ ಜಾಸ್ತಿ ಆಗತ್ತಲ್ಲ, ನಾನು ಪರ್ಚೇಸ್ ಮಾಡ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಈ ತರ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದೇನಾಗುತ್ತೆ, ಪ್ರೊಡಕ್ಷನ್ ಗಿಂತನೂ ಡಿಮ್ಯಾಂಡ್ ಜಾಸ್ತಿ ಆದಾಗ ಈ ತರ ರೇಟ್ ಬೆಳವಣಿಗೆ ಆಗತ್ತೆ. ರವಿಕುಮಾರ್ ಅವರೇ, ಇದು ಹಿಂಗೆ ಮುಂದುವರೆದ್ರೆ ಹೇಗೆ? ಜನಸಾಮಾನ್ಯರು ಚಿನ್ನ ಖರೀದಿ ಮಾಡೋದು ಹೇಗೆ? ಇದು ಫಾಲ್ ಡೌನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ವಾ? ನಿರಂತರವಾಗಿ ಚಿನ್ನದ ದರ ಏರ್ತಾನೆ ಇದೆ. ನೋಡಿ, 100% ಅಲ್ಲಿ 1% ಕಮ್ಮಿ ಆಗುವಂತ ಸೂಚನೆಗಳು ಎಲ್ಲೂ ಕಾಣ್ತಾ ಇಲ್ಲ. 100ರಲ್ಲಿ 99%
ಭಾಗ ಇನ್ನು ಏರುತ್ತೆ ಅನ್ನೋ ಸೂಚನೆನೆ ಕಾಣ್ತಾ ಇದೆ. ಇದು ಯಾವಾಗ ಆಗತ್ತೆ ಅಂದ್ರೆ ಹೇಳ್ತೀನಿ ನೋಡಿ, ಇದು ಇಂಡಸ್ಟ್ರಿಯಲ್ ಪ್ರೊಡಕ್ಟಿವಿಟಿ ಚೆನ್ನಾಗಿ, ಯುದ್ಧ ಎಲ್ಲ ಎಲ್ಲೂ ಇಲ್ದಿರ ಪ್ರಪಂಚ ನಿಶಾಂತಿಯಿಂದ ಇದೆ ಅನ್ನುವಂತ ಸಂದರ್ಭದಲ್ಲಿ ಬಂದು, ಆಮೇಲೆ ಜನಕ್ಕೆ ಶೇರ್ ಮಾರ್ಕೆಟ್ ಅಲ್ಲೂ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅಥವಾ ಡಿವಿಡೆಂಡ್ ಜಾಸ್ತಿ ಬರುತ್ತೆ ಅಂದ್ರೆ ಆವಾಗ ಈ ಇನ್ವೆಸ್ಟರ್ಸ್ ಇದಾರಲ್ಲ ಅವ್ರ ಗೋಲ್ಡ್ ಮೇಲೆ ಆವಾಗ ಅವ್ರಿಗೆ ಕುತೂಹಲ ಕಮ್ಮಿ ಆಗತ್ತೆ. ಆವಾಗ ಏನಾದ್ರೂ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ ಹೊರತು ಇವಾಗಿರೋ ಪರಿಸ್ಥಿತಿಯಲ್ಲಿ ಎಲ್ಲೂ ಕಮ್ಮಿ ಆಗೋ ಕಾರಣಗಳು, ಸೂಚನೆಗಳು ಎಲ್ಲೂ ನಮಗೂ ಕಾಣ್ತಾ ಇಲ್ಲ. ಈ ಬೆಲೆ ಏರಿಕೆ ಇನ್ನು ಎಲ್ಲರಿಗೂ ಹೋಗುತ್ತೆ ಅನ್ನೋದು ಕೂಡ ಯಾರಿಗೂ ಇನ್ನೂ ಹೇಳಕ್ ಆಗಲ್ಲ. ಓಕೆ ರವಿಕುಮಾರ್ ಅವರೇ, ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರು ನಮ್ಮ ಜೊತೆಲಿ ಮಾತಾಡಿದ್ದು ರವಿಕುಮಾರ್. ಧನ್ಯವಾದ ಸರ್, ತಾವು ಇಷ್ಟೊತ್ತು ತಮ್ಮ ಜೊತೆಲಿ. ಚಿನ್ನದ ಬೆಲೆ ಗಗನಕ್ಕೇರಿದೆ. ಚಿನ್ನ ಖರೀದಿ ಮಾಡೋದಿರ್ಲಿ, ಚಿನ್ನವನ್ನ ಯೋಚಿಸೋದಕ್ಕೂ ಭಯ ಆಗ್ತಾ ಇದೆ. ದಾಖಲೆ ಮಟ್ಟದಲ್ಲಿ ಏರ್ತಾನೆ ಇದೆ ಚಿನ್ನ, ಬಂಗಾರದ ದರ. 10 ಗ್ರಾಂಗೆ ಒಂದೇ ದಿನ 2,400 ರೂಪಾಯಿ ಏರಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 2,400 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಇವತ್ತು 13,855 ರೂಪಾಯಿ 22 ಕ್ಯಾರೆಟ್ ಪ್ರತಿ ಗ್ರಾಂ ಬಂಗಾರಕ್ಕೆ ಇಂದು 12,700 ರೂಪಾಯಿ ನಿಗದಿಯಾಗಿದೆ. 22 ಕ್ಯಾರೆಟ್ 10 ಗ್ರಾಂ ಬಂಗಾರಕ್ಕೆ 22,000 ರೂಪಾಯಿ ಏರಿಕೆಯಾಗಿದೆ. ಚಿನ್ನ ನಾವು ನೀವು ಎಲ್ಲ ಖರೀದಿಗೆ ಸಾಧ್ಯ ಇಲ್ಲ ಬಿಡಿ. ಇವತ್ತು 10 ಗ್ರಾಂ 24 ಕ್ಯಾರೆಟ್ 24 ಕ್ಯಾರೆಟ್ ಚಿನ್ನಕ್ಕೆ 1,38,550 ರೂಪಾಯಿ ಆಗಿದೆ. 22 ಕ್ಯಾರೆಟ್ 10 ಗ್ರಾಂ ಬಂಗಾರಕ್ಕೆ 1,27,000 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿಗೆ ಇವತ್ತು ಬೆಂಗಳೂರಿನಲ್ಲಿ 2.23 ಲಕ್ಷ. ಇದರ ಮೇಲೆ ಜಿಎಸ್ಟಿ ಸೇರಿದಾಗ ದರ ಮತ್ತಷ್ಟು ಹೆಚ್ಚಳಾಗುತ್ತೆ. ಮಳಿಗೆಗಳಿಂದ ಮಳಿಗೆಗೆ ಮೇಕಿಂಗ್ ಚಾರ್ಜ್ ವ್ಯತ್ಯಯ ಆಗುತ್ತೆ. ಸಾಧ್ಯ ಇದೆಯಾ ಹೇಳಿ ನಾವು ನೀವು ಚಿನ್ನ ಖರೀದಿ ಮಾಡೋದು? ಚಿನ್ನದ ಬೆಲೆ ಗಗನಕ್ಕಿರ್ತಾ ಇದೆ. ಬಡ ಜನರಿಗೆ ಚಿನ್ನ ಅನ್ನೋದು ಗಗನ ಕುಸುಮವಾಗಿದೆ. ಹಣ ಇದ್ದವರಿಗೂ ಕೂಡ ಜೇಬು ಸುಡುತ್ತೆ ಚಿನ್ನದ ಬೆಲೆ ಏರಿಕೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಚಿನ್ನ ಈಗ ಗಗನ ಕುಸುಮವಾಗಿದೆ. ಎಷ್ಟು ಏರಿಕೆಯಾಗಿದೆ ಈಗ ಚಿನ್ನಕ್ಕೆ? ಹೀಗೆ ಆದ್ರೆ ಹೇಗೆ? ಸಡನ್ ಆಗಿ ಚಿನ್ನದ ಬೆಲೆ ಈ ರೀತಿ ನಿರಂತರವಾಗಿ ಏರ್ತಾ ಇದೆ. ಈಗ ಸಡನ್ ಆಗಿ ಒಂದೇ ಹೊತ್ತಿಗೆ ಇಷ್ಟು ಏರೋದಕ್ಕೆ ಏನ್ ಕಾರಣ? ವೀರೇಶ್, ಚಿನ್ನದ ಮಳಿಗೆಗಳಲ್ಲಿ ಏನ್ ಹೇಳ್ತಾರೆ, ಜನ ಏನ್ ಹೇಳ್ತಾರೆ?